ಉಡುಪಿ ಜಿಲ್ಲೆಯ ಹನೇಹಳ್ಳಿ ಕೃಷ್ಣನನ್ನು ಕೊಲೆ ಮಾಡಿದ ಕೊಲೆಗಡುಕರನ್ನು ಬಂಧಿಸಲು ವಿಫಲವಾದ ಪೊಲೀಸರ ಇಲಾಖೆಯಿಂದ ಸಿಒಡಿ ತನಿಖೆಗೆ ನೀಡಿ ಯಾವುದೇ ಸರ್ಕಾರದ ಘೋಷಣೆ ಕೂಡಿಲ್ಲ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಅನ್ನು ನಾವು ವಿಧಾನಸೌಧಕ್ಕೆ ತೋರಿಸಬೇಕಾಗಿದೆ. ಯಾಕಂತೇಳಿ ನಾವು ಹಾಗಾಗಿ ನಾವು ಈಗ ಮಾತಾಡುವುದಿಲ್ಲ. ನಮಗೆ ಯಾರು ಕಾಂಗ್ರೆಸ್ ಭವನ ಅನ್ನುವಂಥದ್ದು ಈ ನಮಗೆ ವಿಧಾನಸೌಧ. ಯಾಕಂತೇಳಿದ್ರೆ ಎಲ್ಲ ಮಾನಿಟರಿಂಗ್ ಅಥಾರಿಟಿ. ಹಾಗಾಗಿ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೇನು ಸಚಿವರು ಬರಬೇಕು. ಅದು ಎಷ್ಟು ದೊಡ್ಡದು. ಹಾಗಾದ್ರೆ ನಾವು ಭಯೋತ್ಪಾದಕರ ಅಲ್ಲಿಂದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ನಾನು ಬೆಂಗಳೂರಿಗೆ ಇಲ್ಲೆಲ್ಲ ಇದೆ, ಪತ್ರಗಳಿದೆ. ಹಾಗಾಗಿ ಇದು ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಿಕ್ಕೆ ವಂಚನೆ ಮಾಡ್ತಕ್ಕಂಥ ಇದು. ಹಾಗಾಗಿ ನಮಗೆ ಅವಕಾಶ ಮಾಡಿ ಇದ್ರೆ ಒಳ್ಳೆಯದು. ಅವರ ಸಮಕ್ಷ ಸಾಯಂಕಾಲ ನಿಮಗೆ ಮಾತಾಡ್ತಾ ಇದ್ದೆ. ನಾಳೆ ಹೊರಡುದಾದ್ರೆ ನಾಳೆ ಗುರುವಾರ ಇದ್ರೆ ನಾಳೆ ಶುಕ್ರವಾರ ನೀವು ನಮ್ಮ ಜೊತೆ ಬರೋದಾದ್ರೆ ಬನ್ನಿ. ನಿಮ್ಮ ಡಿಮಾಂಡ್ ನೋಡಿದ್ದೇವೆ, ಓದಿದ್ದೇವೆ. ನಮಗೆ 26ಕ್ಕೆ ಬಜೆಟ್ ಅಂತ ಹೇಳಿ ಬಜೆಟ್ನಲ್ಲಿ ಹೋಯ್ತು ಅಂತ ಹೇಳಿ ನಾವು ಮೂರು ದಿವಸದಲ್ಲಿ ಇಷ್ಟು ಕೆಲಸ ಮಹಾದೇವಪ್ಪ ಸರ್ಗೆ ಅಲ್ಲಿ ಕೊಟ್ಟಿಗೆ ಮತ್ತೆ ಎಲ್ಲದಕ್ಕೂ ಅವರವರ ಹತ್ರ ಇದು ಇಲ್ಲ ತಮ್ಮ ಮುಖಂಡರಿಗೆ ಕೊಟ್ಟಿದ್ವಿ, ನಮ್ಮ ಮೂಲಕನೇ ಕೊಡ್ತಾ ಇದ್ವಿ. ರೈಟ್ ಅಪ್ ಮಾಡಿ ಇದು ಇದ್ಯಾವುದು ಇದು ಪರಮೇಶ್ವರ್ ಸರಿಗೆ ನಮಗೆ ಕೊಟ್ಟಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ COD ಯಾಕಂತ ಹೇಳಿದ್ರೆ ನಾವು ಎಲ್ಲ ಒಟ್ಟಿಗೆ ಎಸ್
ಬಸ್ಸಿನಲ್ಲಿ ಶೂಟೌಟ್ ಆಯ್ತು, ಈ ಬಸ್ಸಿನ ಓನರ್ನೆಲ್ಲ ಶೂಟೌಟ್ ಆಯ್ತು. ಅಷ್ಟು ಪಕ್ಕ ಆರೋಪಿಗಳನ್ನು ಹಿಡಿದ್ರು. ಈಗ ಸಣ್ಣ ವಿಷಯ, ಈಗ ನನ್ನನ್ನು ಶೂಟೌಟ್ ಮಾಡಲೇಬೇಕಾಗುತ್ತೆ. ಹೋರಾಟಗಾರರಾಗಿದ್ದೆ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ಹೋಗುವಾಗ ಸರ್ಕಾರಕ್ಕೆ ತೊಡಕಾಗ್ತೀವಿ. ಶೂಟೌಟ್ ಮಾಡುವವರಿಗೆ ಪ್ರಾಫಿಟ್ ಇದೆ, 10, 15, 20 ಲಕ್ಷ ಕೊಡ್ತಾರೆ. ಅದೊಬ್ಬ ದಿನಗೂಲಿ ಕಾರ್ಮಿಕ ನನ್ನ ರಾತ್ರಿ ಊಟ ಮಾಡುವಾಗ ಶೂಟೌಟ್ ಮಾಡಬೇಕಾದ್ರೆ ಏನು ಕಾರಣ, ಎಷ್ಟು ಹಪ್ತ ಕೊಟ್ಟಿದ್ರು, ಅದು ಸಾಮಾನ್ಯವಾಗಿ ಸರ್ಕಾರಕ್ಕೆ ಗೊತ್ತಿದೆ. ಸರ್ಕಾರಕ್ಕೆ ಗೊತ್ತಿದೆ. ಲ್ಯಾಂಡ್ ಲಿಟಿಗೇಷನ್ ಆಧಾರದ ಮೇಲೆ ಆಗಿದ್ದು. PTCL ಆಕ್ಟಲ್ಲಿ ಭೂಮಿಯಲ್ಲಿ ಅದು ಪರಭಾರ ನಿಷೇಧ ಇರುವುದು. PTCL ಆಕ್ಟ್ ಇರುವುದರಿಂದ ಭೂಮಿ ಕೊಂಡ್ಕೊಳ್ಳಿಕ್ಕಲ್ಲ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಆಗಿದೆ. ಆ ಆಧಾರದ ಮೇಲೆ ತನಿಖೆ ಮಾಡಿ ಎಂದು ಇಲ್ಲ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಇರುವಂಥದ್ದು ಸರ್ಕಾರ COD ಕೊಡಬೇಕು. ಕೊಡ್ಲಿಕ್ಕೆ ಎಷ್ಟು ದಿವಸ? ಈಗ 2 ವರ್ಷ ಕೂಡಲೇ 5 ನಿಮಿಷದಲ್ಲಿ ನಾವು COD ಕೊಡ್ತೀವಿ. ಅಧಿಕಾರಿಗಳ ಮೇಲೆ ಬ್ಲೇಮ್ ಮಾಡಿದ್ರೆ ಅಧಿಕಾರಿಗಳೇ ಮಾಡೋದು ಆರ್ಡರ್ ಮಾಡಲಿಕ್ಕೆ. ಹಾಗಾಗಿ ತಮ್ಮ ಪುತ್ರನ ಅಹವಾಲನ್ನು